ಅಲ್ಲಿ ತೇವ್ರು ನೋಡ್ತಾ ಇದ್ದಿರಲ್ಲ, ಆ ತೇವ್ರು ಬದ ಅದು ಸೇರಿಸ್ಕೊಂಡಂಗೆ ಕೆಳಗಡೆ ಅಲ್ಲಿ ನೀಲಗಿರಿ ಕಾಣ್ತಾ ನೋಡಿ ಸಸಿಗಳು, ನೀಲಗಿರಿ ಐರು ಅಲ್ಲಿವರೆಗೆ ಈ 2 ಕಡೆ ಸೇರಿಸ್ಕೊಂಡಂಗೆ 1 ಎಕರೆ 6 ಕುಂಟೆ ಇದೆ ಸರ್. ಇದು 1 ಎಕರೆ 6 ಕುಂಟೆ. ಆ ಬದಿನಿಂದ ಆ ಬದಿವರೆಗೆ ಆ ನೀಲಗಿರಿ ಐರು ಕಾಣ್ತಾ ಇದೆಯಲ್ಲ, ನೀಲಗಿರಿ ಐರು ಆ ನೇರಕ್ಕೆ 1 ಎಕರೆ 6 ಕುಂಟೆ ಇದೆ ಜಾಗ ಬಂದು. 1 ಎಕರೆ 6 ಕುಂಟೆ ಜಾಗದ ವಿಸ್ತೀರ್ಣ ಬಂದು 1 ಎಕರೆ 6 ಕುಂಟೆ. ಇದೇ ರೋಡು, ಮಣ್ಣು ರೋಡು. ಒಂದು ಎಕರೆ 6 ಕುಂಟೆ. 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡು ನೆಗೆಸಬಲ್ ಆಗುತ್ತೆ. 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ನೆಗೆಸಬಲ್ ಆಗುತ್ತೆ ನೋಡಿ ಸರ್. ಈ ಕೊರೆನೇ ಇವ್ರಿಗೆ ಸೇರುತ್ತೆ ಇದು. ಆ ಬದ ಇದೆಯಲ್ಲ ಅತ್ತೆಯವರು, ಅದು 1 ಎಕರೆ 6 ಕುಂಟೆ. 1 ಕುಂಟೆಗೆ 2 ಲಕ್ಷ ಹೇಳ್ತಾರೆ, ಕೂತ್ಕೊಂಡು ನೆಗೆಸಬಲ್ ಆಗುತ್ತೆ. ಇದೇ ರೋಡು. ಟಾರ್ ರೋಡಿಂದ ಒಂದು 50 ಮೀಟ್ರ್ ಮಣ್ಣು ರೋಡು. ಟಾರ್ ರೋಡಿಂದ 50 ಮೀಟ್ರ್ ಮಣ್ಣು ರೋಡ್. ಮದ್ದೂರಿಂದ 5 ಕಿಲೋಮೀಟ್ರ್. ಇದು ಹೀಗೆ ಬಂದರೆ ಕಾಲುವೆ, ಇದೆ KRS ಕಾಲುವೆ. ಇಲ್ಲಿ ಕಾಣ್ತಾ ಇದೆಯಲ್ಲ KRS ಕಾಲುವೆ ರಸ್ತೆ. ಅಲ್ಲಿ ಸೇತುವೆ ಮರ ಕಾಣ್ತಾ ಇದೆಯಲ್ಲ, ಅದೇ ಟಾರ್ ರೋಡ್. ಟಾರ್ ರೋಡಿಂದ ಒಂದು 25ರಿಂದ 50 ಮೀಟ್ರ್ ಮಣ್ಣು ರೋಡ್ ಅಷ್ಟೇ. ಇದು ಬಂದಂಗೆ ಇದೇ ಜಾಗ. 1 ಎಕರೆ 6 ಕುಂಟೆ. ಮದ್ದೂರಿಂದ 5 ಕಿಲೋಮೀಟ್ರ್. ಬೆಂಗಳೂರು ಮೈಸೂರು ಹೈವೇಯಿಂದ 3 ಕಿಲೋಮೀಟ್ರ್. ಬೆಂಗಳೂರು ಮೈಸೂರು ಹೈವೇಯಿಂದ 3 ಕಿಲೋಮೀಟ್ರ್. ಜಾಗ ತುಂಬ ಚೆನ್ನಾಗಿದೆ, ಲೊಕೇಶನ್ ತುಂಬ ಚೆನ್ನಾಗಿದೆ. 1 ಎಕರೆ ಕೇಳುವಂಥವ್ರಿಗೆ ಈ ಜಾಗ ಆಗುತ್ತೆ. ಜಾಗ ಇಷ್ಟ ಆದರೆ ಓಕೆ ಆದರೆ ಫೋನ್ ಮಾಡಿ, ಶೇರ್ ಮಾಡಿ ಸರ್.